ವಿವಾದಿತ ಲೇಖಕಿ ತಸ್ಲಿಮಾ ನಸ್ರೀನ್ ಪಶ್ಚಿಮ ಬಂಗಾಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಅವರಿಗೆ ವಿರೋಚಿತ ಸ್ವಾಗತ ನೀಡಿದೆ. 2007ರಲ್ಲಿ ಅವರನ್ನ ಪಶ್ಚಿಮ ಬಂಗಾಳ ತೊರೆಯುವಂತೆ ಆಗಿನ ಬುದ್ಧದೇವ್ ಭಟ್ಟಾಚಾರ್ಯ ಅವರ ಕಮ್ಯುನಿಸ್ಟ್ ಪಕ್ಷ ಒತ್ತಡ ಹೇರಿತು. ಅದಕ್ಕೆ ಕಾರಣವೂ ಇದೆ. ಅವರ ದ್ವಿಖಂಡಿತ ಎಂಬ ಪುಸ್ತಕವು ಇಸ್ಲಾಂ ಮತ್ತು ಮುಸ್ಲಿಮರ ವಿರುದ್ಧ ಅಭಿಪ್ರಾಯವನ್ನ ಹೊಂದಿದೆ ಎಂಬ ಆರೋಪ ಎದುರಾಗಿತ್ತು. ಅದರ ಪುಟ 49 ಮತ್ತು 50ರಲ್ಲಿರುವ ಕೆಲವು ಭಾಗಗಳು ಇಸ್ಲಾಂ ಮತ್ತು ಪ್ರವಾದಿ ಮೊಹಮ್ಮದರ ಕುರಿತಂತೆ ತಪ್ಪು ಅಭಿಪ್ರಾಯವನ್ನ ಹೇಳ್ತದೆ ಮತ್ತು ಭಾವನೆಗಳನ್ನ ಗಾಸಿಗೊಳ್ಳುವಂತೆ ಇದೆ ಎಂಬ ಆರೋಪ ವ್ಯಕ್ತವಾಗಿತ್ತು. ಈ ಕಾರಣದಿಂದ ಪಶ್ಚಿಮ ಬಂಗಾಳದಲ್ಲಿ 2003ರಲ್ಲಿ ಈ ಪುಸ್ತಕವನ್ನ ನಿಷೇಧಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಗಳು ವ್ಯಕ್ತವಾದವು. ಅವರನ್ನ ಪಶ್ಚಿಮ ಬಂಗಾಳದಲ್ಲಿ ಉಳಿಸಿಕೊಳ್ಳಬಾರದು ಎಂಬ ಆಗ್ರಹ ಕೂಡ ಕೇಳಿಬಂತು. ಈ ಹಿನ್ನೆಲೆಯಲ್ಲಿ 2007ರಲ್ಲಿ ಅವರು ಪಶ್ಚಿಮ ಬಂಗಾಳವನ್ನ ತೊರೆದರು. ಇದಕ್ಕಿಂತ ಮೊದಲು 2003ರಲ್ಲಿ ಅವರ ಲಜ್ಜಾ ಕಾದಂಬರಿಯ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ಅವರ ಪುಸ್ತಕವನ್ನ ನಿಷೇಧಿಸಿತ್ತು. ಧಾರ್ಮಿಕ ಭಾವನೆಗಳನ್ನು ಗಾಸಿಗೊಳಿಸಿದ್ದಾರೆ ಎಂಬ ಆರೋಪವನ್ನು ಅವರ ಮೇಲೆ ಹೊರಿಸಲಾಯಿತು. 1994ರಲ್ಲಿ ಅವರು ಬಾಂಗ್ಲಾದೇಶವನ್ನ ತೊರೆದರು. 2004ರಲ್ಲಿ ಅವರು ಕೋಲ್ಕತ್ತಾಕ್ಕೆ ಬಂದು 3 ವರ್ಷಗಳ ಕಾಲ ಅಲ್ಲೇ ಇದ್ರು. ಅವರಲ್ಲಿ ಸ್ವೀಡನ್ ಪಾಸ್ಪೋರ್ಟ್ ಕೂಡ ಇದೆ. ಇದೀಗ 19 ವರ್ಷಗಳ ಬಳಿಕ ಅವರು ಕೋಲ್ಕತ್ತಾಕ್ಕೆ ಬಂದಿದ್ದಾರೆ. ಈ ಆಗಮನವನ್ನ ಬಿಜೆಪಿ ಭಾರಿ ಸಡಗರದಿಂದ ಸ್ವಾಗತಿಸಿದೆ. ಒಂದು ಕಡೆ ಬಿಜೆಪಿ ಧರ್ಮದ ಬಗ್ಗೆ ಮಾತಾಡುತ್ತದೆ, ಧರ್ಮಕ್ಕೆ ಅವಮಾನ ಮಾಡುವ ಗಾಸಿಗೊಳಿಸುವ ಬಗ್ಗೆ ಅದು ವಿರೋಧಿಸುತ್ತದೆ. ಇನ್ನೊಂದು ಕಡೆ ಮುಸ್ಲಿಮರ ಭಾವನೆಗಳನ್ನ ಕೆಡಕುವುದಕ್ಕೆಂದೇ ಅದು ಮುಂಚೂಣಿಯಲ್ಲಿ ನಿಲ್ಲುತ್ತದೆ. ಹಿಂದೂ ಧರ್ಮದ ಭಾವನೆಗೆ ಗಾಸಿ ಮಾಡಿದವರನ್ನ ಈ ಬಿಜೆಪಿ ಪ್ರಶ್ನಿಸುತ್ತದೆ. ಆದರೆ ಇಸ್ಲಾಂ ಧರ್ಮಕ್ಕೆ ಗಾಸಿ ಮಾಡಿದ್ದಾರೆ ಎಂಬ ಆರೋಪದಲ್ಲಿ ದೇಶಭ್ರಷ್ಟವಾಗಿರುವ ತಸ್ಲಿಮಾ ನಸ್ರೀನ್ ಅವರನ್ನ ಕೋಲ್ಕತ್ತಾಕ್ಕೆ ಕರೆಸಿಕೊಂಡು ವಿಜಯೋತ್ಸವ ಆಚರಿಸುತ್ತದೆ. ಒಂದು ಕಡೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳೋದು, ಇನ್ನೊಂದು ಕಡೆ ಮುಸ್ಲಿಂ ದ್ವೇಷವನ್ನೇ ಆಚರಣೆಯಲ್ಲಿ ತರುವುದು. ಇದನ್ನೇ ಬಿಜೆಪಿ ನೀತಿಯಾಗಿ ಆರಿಸಿಕೊಂಡಿದೆ. ಮಸೀದಿಗಳಿಗೆ ತಕ್ಷಣ ಬುಲ್ಡೋಸರ್ಗಳು ಹೋಗ್ತದೆ, ಮದರಸೆಗಳನ್ನ ಧ್ವಂಸ ಮಾಡಲಾಗ್ತದೆ. ಎಲ್ಲಿವರೆಗೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರ ಹೆಸರಿನಲ್ಲಿರುವ ವಿಶ್ವವಿದ್ಯಾಲಯದ 40 ಕಟ್ಟಡಗಳ ಪೈಕಿ 38 ಕಟ್ಟಡಗಳನ್ನು ಒಡೆಯಲು ಅಲ್ಲಿನ ಸರ್ಕಾರ ನೋಟಿಸ್ ಕಳಿಸುತ್ತದೆ. ಇನ್ನೊಂದು ಕಡೆ ಮುಸ್ಲಿಂ ಹೆಸರಿನ ವಿಶ್ವವಿದ್ಯಾಲಯಗಳು ರಸ್ತೆಗಳ ಹೆಸರನ್ನ ಬದಲಿಸಲಾಗುತ್ತದೆ. ಒಂದು ವೇಳೆ ಹಿಂದೂ ಧರ್ಮವನ್ನು ಅವಮಾನಿಸಿದ ಮುಸ್ಲಿಂ ವ್ಯಕ್ತಿಯನ್ನ ಯಾವುದೇ ಸರ್ಕಾರ ತಸ್ಲಿಮರಂತೆ ಹಾರ್ದಿಕವಾಗಿ ಸ್ವಾಗತಿಸಿದ್ದರೆ ಈ ಬಿಜೆಪಿಯ ಅಭಿಪ್ರಾಯ ಏನಿರ್ತಿತ್ತು? ಅದನ್ನ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳ್ತಾ ಇರ್ಲಿಲ್ವೇ? ಅದರ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರ್ಲಿಲ್ವೇ? ಮತ್ತ್ಯಾಕೆ ತಸ್ಲಿಮಾ ನಸ್ರೀನ್ ಅವರಿಗೆ ಈ ಬಗೆಯ ವಿರೋಚಿತ ಸ್ವಾಗತ ನೀಡಲಾಗ್ತದೆ? ಅವರು ಮುಸ್ಲಿಮರ ಭಾವನೆಗಳಿಗೆ ಗಾಸಿ ಉಂಟು ಮಾಡಿದ್ದಾರೆ ಎಂಬ ಕಾರಣಕ್ಕೆ ಹೊರತಾಗಿ ಬೇರೆ ಯಾವ ಕಾರಣ ಈ ಸ್ವಾಗತ ಸಿಕ್ಕಿದೆ? ಬಾಂಗ್ಲಾದೇಶದಲ್ಲಿ ನರಮೇಧದ ಆರೋಪವನ್ನು ಹೊತ್ತುಕೊಂಡಿರುವ ಬೇಗಂ ಹಸೀನರಿಗೂ ಬಿಜೆಪಿ ಸರ್ಕಾರ ಆಶ್ರಯ ನೀಡಿದೆ. ಮತ್ತೊಂದು ಕಡೆ ತಸ್ಲಿಮರನ್ನ ವಿರೋಚಿತವಾಗಿ ಕೋಲ್ಕತ್ತಾಗೆ ಸ್ವಾಗತಿಸಿದೆ. ಬಿಜೆಪಿಯ ಈ ನಡೆಯಲ್ಲಿ ಮುಸ್ಲಿಂ ದ್ವೇಷವಲ್ಲದೆ ಇನ್ನೇನು ಕಾಣಿಸುವುದಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE.